ನಿನ್ನೆ ಕೂಡ ನಾವು ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ಸಂಕಷ್ಟದ ಶಿಫಾರಸು ಸಿಡಬ್ಲ್ಯೂಆರ್ಸಿ ಇಂದ ಬಂದಿದೆ, ಇದರ ಇಂಪ್ಲಿಕೇಶನ್ಸ್ ಹಾಗೆ ಮುಂದಿನ ದಿನಗಳಲ್ಲಿ ಆಗಬಲ್ಲಂತಹ ದುಷ್ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಮಾಡಿದ್ವಿ. ಆಗ ಸಿಡಬ್ಲ್ಯೂಎಂಎ ರಾಜ್ಯದ ಕೈ ಹಿಡಿಬಹುದು ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಆದರೆ ಇವತ್ತು ಸಿಡಬ್ಲ್ಯೂಎಂಎ ಕೂಡ ರಾಜ್ಯಕ್ಕೆ ಒಂದರ್ಥದಲ್ಲಿ ಸಂಕಷ್ಟಕ್ಕೆ ಕಾರಣವಾಗಬಲ್ಲಂತಹ ತೀರ್ಮಾನವನ್ನೇ ಪ್ರಕಟಿಸಿದೆ. 15 ದಿನಗಳ ಕಾಲ 29ನೇ ತಾರೀಕು ಅಂದ್ರೆ ನಿನ್ನೆಯಿಂದಲೇ ಅನ್ವಯ ಆಗುವಂತೆ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ಹರಿಸಬೇಕು. ಸಹಜವಾಗಿ ಈ ತೀರ್ಪು ಅನ್ನದಾತರಿಗೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕಾವೇರಿ ನದಿಯನ್ನ, ಅಲ್ಲಿನ ನೀರನ್ನ ಕುಡಿಯೋದಕ್ಕೆ ಬಳಕೆ ಮಾಡುವ ಬೆಂಗಳೂರು, ಹಳೆ ಮೈಸೂರು ಭಾಗದ ಜನರಿಗೂ ಕೂಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಅಲ್ಲಿಗೆ ಆನ್ ಗ್ರೌಂಡ್ ಸಮಸ್ಯೆ ಇದೆ. ಆನ್ ಗ್ರೌಂಡ್ ರೈತರು ಆಕ್ರೋಶ ಭರಿತರಾಗಿದ್ದಾರೆ. ಆನ್ ಗ್ರೌಂಡ್ ಜನ ಕೂಡ ಭಯಭೀತರಾಗಿದ್ದಾರೆ. ಹೆಂಗಪ್ಪ ಮುಂದಿನ ದಿನಗಳಲ್ಲಿ ಕತೆ, ಕುಡಿಯೋಕಾದ್ರೂ ನೀರು ಸಿಗತ್ತಾ ಅನ್ನೋ ರೀತಿಯಲ್ಲಿ. ಈ ರೀತಿಯ ಪರಿಸ್ಥಿತಿ ಇರಬೇಕಾದ್ರೆ ಇದಕ್ಕೆ ಸಮಾಧಾನ ಹೇಳಲಿಕ್ಕೆ ಸರ್ಕಾರದ ಪ್ರತಿನಿಧಿಗಳು ಆನ್ ಗ್ರೌಂಡ್ ಇರಬೇಕಾಗುತ್ತೆ. ಆದ್ರೆ ಸರ್ಕಾರದ ಪ್ರತಿನಿಧಿಗಳು ಬಹುತೇಕರು ಇವತ್ತು ದೆಹಲಿಯಲ್ಲಿದ್ದಾರೆ. ಇವತ್ತೇನ, ಕಳೆದ 4 ದಿನದಿಂದ ದೆಹಲಿಯಲ್ಲಿದ್ದಾರೆ. ಯಾವ ಕಾರಣಕ್ಕೆ? ಸಿಡಬ್ಲ್ಯೂಎಂಎ ಮೀಟಿಂಗ್ ನಡೀತಿದೆ, ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ನಡೀತಿತ್ತು, ಈ ಕಾರಣಕ್ಕ ಅಲ್ಲ. ಬದಲಾಗಿ ಕಳೆದ 57 ದಿನಗಳಿಂದ ಪ್ರಸವದ ರೀತಿಯಲ್ಲಾಗಿರತಕ್ಕಂಥ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಸಂಪುಟ ಸರ್ಜರಿ, ಸಂಪುಟ ವಿಸ್ತರಣೆ ಹೈಕಮಾಂಡ್ ಓಕೆ ಅಂತ ಇಲ್ಲ, ಇವರಿಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ, ವಿಸ್ತರಣೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಕಳೆದ 4 ದಿನಗಳಿಂದಲೂ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ನಮ್ಮ ಸರ್ಕಾರದ ಬಹುತೇಕ ಪ್ರತಿನಿಧಿಗಳು. ಅಲ್ಲಿಗೆ ಇಚ್ಛಾಶಕ್ತಿ ಅನ್ನೋದು, ಹಿತಾಸಕ್ತಿ ಅನ್ನೋದು ಯಾವ ಕಡೆಗೆ ಹೆಚ್ಚಿದೆ ಅನ್ನೋ ಪ್ರಶ್ನೆಗೆ ಬಂದು ನಿಂತಿದೆ ಸದ್ಯದ ಪರಿಸ್ಥಿತಿ. ಒಂದು ಕಡೆ ರೈತರ ಆಕ್ರೋಶ, ಮತ್ತೊಂದು ಕಡೆಯಲ್ಲಿ ಸಂಪುಟಕ್ಕೆ ಸರ್ಜರಿಯ ಆ ಕಸಿವಿಸಿ. ಈ ರೀತಿಯ ಸಂದರ್ಭದಲ್ಲಿ ಸರ್ಕಾರದ ಆದ್ಯತೆ ಏನಾಗಬೇಕು, ಏನಾಗಿದೆ, ಮುಂದೇನಾಗಬೇಕು, ಇದೆಲ್ಲದರ ಬಗ್ಗೆ ಚರ್ಚೆಯಲ್ಲಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಬೆಂಕಿಯ ಜ್ವಾಲೆಯಂತೆ ಇಡೀ ಜಿಲ್ಲೆಯನ್ನ ಆವರಿಸುತ್ತಿದೆ. ಒಂದ್ ಕಡೆ ಬರದ ಹೊಡೆತಕ್ಕೆ ರಾಜ್ಯದ ರೈತರು ತತ್ತರಿಸಿದ್ರೆ, ಗಾಯದ ಮೇಲೆ ಬರೆ ಎಂಬಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನೇ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ತಮಿಳುನಾಡಿಗೆ 15 ದಿನ 3,500 ಕ್ಯೂಸೆಕ್ ನೀರು ಹರಿಸಲು ಆದೇಶ ಹೊರಡಿಸಿದೆ. ಇದು ರಾಜ್ಯದ ರೈತರು, ಕನ್ನಡ ಪರ ಸಂಘಟನೆಗಳ ಕಣ್ಣು ಕೆಂಪಗಾಗಿಸಿದೆ. ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ. 2 ದಿನಗಳಿಂದಲೂ ಕನ್ನಡ ಪರ ಸಂಘಟನೆಗಳು, ಅನ್ನದಾತರು ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ಈ ಹೊತ್ತಲ್ಲಿ ರಾಜ್ಯದ ರೈತರ ಬೆನ್ನಿಗೆ ನಿಲ್ಲಬೇಕಾದ ಸರ್ಕಾರವೇ ಸಂಪುಟ ವಿಸ್ತರಣೆ ಅಂತ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿದೆ. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರದು. ಆ ತೀರ್ಪನ್ನು ಧಿಕ್ಕರಿಸಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾಗದಲ್ಲಿ 2 ತಿಂಗಳಿಂದ ಮಳೆಯಾಗದೆ ಬರಗಾಲದಿಂದ ತತ್ತರಿಸೋಗಿದ್ದಾರೆ ರೈತರು ಬೆಳೆದಿರ್ತಕ್ಕಂಥ ಕಬ್ಬು, ಬಾಳೆ ಬೆಳೆಗಳು ಒಣಗೋಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಈಗ ನೀರು ಬಿಟ್ಬಿಟ್ರೆ ವಾಪಸ್ ತರಲಿಕ್ಕಾಗಲ್ಲ. ಕುಡಿಯ ನೀರು ಸಂಕಷ್ಟ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಪರವಾಗಿ ಸರ್ಕಾರ ಗಟ್ಟಿಯಾದ ನಿಲುವು ತೆಗೆದುಕೊಳ್ಳಬೇಕಾದ ಸಂದರ್ಭ ಇದು. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ದಿಲ್ಲಿಯಲ್ಲಿ ಹೈಕಮಾಂಡ್ ಭೇಟಿಗಾಗಿ ಕಾದು ಕುಳಿತಿದ್ದು ತೀವ್ರ ಅಸಮಾಧಾನಕ್ಕೂ ಎಡೆಮಾಡಿಕೊಟ್ಟಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವ ಬಿಜೆಪಿ ಸಹ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದೆ. ಬರಗಾಲ ಇದ್ದಾಗ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಕಳೆದ 4-5 ದಿನಗಳಿಂದ ಕೂಡ ದೆಹಲಿಯಲ್ಲಿ ಮತ್ತು ಅದಕ್ಕೆ ಮೊದಲು ಕೂಡ ದೆಹಲಿಯಲ್ಲಿ ಇವರು ಕ್ಯಾಬಿನೆಟ್ ಅನ್ನ ಎಕ್ಸ್ಪೆನ್ಷನ್ ಮಾಡೋದ್ರಲ್ಲೇ ಮುಳುಗಿ ರಾಜ್ಯವನ್ನ ಈ ಬರಗಾಲದ ಸ್ಥಿತಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ಹರಿಸದೆ ಇವತ್ತು ಜೀವನದಿಯಾಗಿದ್ದಂತಹ ಕಾವೇರಿಯ ವಿಚಾರದಲ್ಲಿ ಇವರು ಸಕ್ಷಮವಾದಂತಹ ಅಸಡ್ಡೆಯನ್ನು ಮಾಡಿ ಇವತ್ತು ಈ ಒಂದು ತೊಂದರೆಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಕಾವೇರಿ ನೀರಿನ ಕುರಿತು ಚರ್ಚಿಸಲು ಸಿಎಂ ಡಿಕೆಶಿ ಭಾನುವಾರ ಬೆಳಗ್ಗೆ 11ಕ್ಕೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನ ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದು ಚರ್ಚೆ ಮಾಡ್ತೇವೆ.
ಸರ್ಕಾರ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುತ್ತಾ ಅಥವಾ ರಾಜ್ಯದ ಹಿತವೇ ಮುಖ್ಯ ಎಂದು ಸಡ್ಡು ಹೊಡೆದು ನಿಲ್ಲುತ್ತಾ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತಾ ನೀರಿನ ವಿಚಾರದಲ್ಲಿ ರಾಜಕೀಯ ಬದಿಗೊತ್ತಿ ಜನರ ಹಿತಾಸಕ್ತಿಯೇ ಮುಖ್ಯವಾಗುತ್ತಾ ಬನ್ನಿ ಚರ್ಚೆ ಮಾಡೋಣ.